ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪ್ರೇ ಬಗ್ಗೆ ತಿಳಿಸ್ಕೊಡೋಣ ಅಂಥೇಳಿ. ಸ್ಪ್ರೇ ಅಂದರೆ 2 ಥರ ಬರುತ್ತೆ. ಅದರಲ್ಲಿ ಒಂದು ಇನ್ಸೆಕ್ಟಿಸೈಡ್ ಅಂಥೇಳಿ, ಇನ್ನೊಂದು ಫಂಗಿಸೈಡ್ ಅಂಥೇಳಿ. ಇನ್ಸೆಕ್ಟಿಸೈಡ್ ಅಂತಂದರೆ ಹುಳುಗಳಿಗೆ ಮಾತ್ರ. ಹುಳುಗಳು ಅಂದರೆ ಎಲ್ಲ ರೀತಿ ಬರುತ್ತೆ. ಟ್ರಿಪ್ಸು, ಮೈಟ್ಸು, ವೈಟ್ ಫ್ಲೇಮ್ ಮತ್ತು ಕೊರಿಯೋಂಥ ಹುಳ, ಎಲ್ಲ ರೀತಿ ಹುಳುಗಳು ಅಂದರೆ ಎಲ್ಲ ರೀತಿ ಹುಳುಗಳು ಬರುತ್ತೆ. ಮತ್ತು ಫಂಗಿಸೈಡ್ ಅಂತ ಹೇಳಿದ್ರೆ ರೋಗಗಳಿಗೆ ಎಲ್ಲ ರೀತಿ ಬೂದಿ ರೋಗ ಇರ್ಬೋದು, ಬ್ಲ್ಯಾಕ್ ಸ್ಪಾಟ್, ಡೌನಿ ಮತ್ತು ಕಾಪಿ ರೋಗ ಅಂತಾರೆ. ತುಂಬ ರೋಗಗಳಿರುತ್ತೆ. ಬ್ಯಾಕ್ಟೀರಿಯಾಗಳಿಂದ ಬರುವಂಥ ಎಲ್ಲ ರೋಗಗಳೂ ಅದನ್ನೆಲ್ಲ ಫಂಗಿಸೈಡ್ ಅಂತ ಹೇಳ್ತಾರೆ. ನೀವು ಔಷಧಿ ತಗೋಬೇಕಾದ್ರೆ ಅಥವಾ ತಗೊಂಡ ಮೇಲೆ ಒಂದು ಸತಿ ಚೆಕ್ ಮಾಡಿ. ಒಂದು ಇನ್ಸೆಕ್ಟಿಸೈಡ್ ಅಂತ ಇರುತ್ತೆ, ಇಲ್ಲಂತಂದರೆ ಫಂಗಿಸೈಡ್ ಅಂತ ಇರುತ್ತೆ. ನೀವು ಬರೀ ಫಂಗಿಸೈಡ್ಗೆ ಅಂತ ಮಾತ್ರ ತಗೊಂಡಿರ್ತೀರ, ಅಂದರೆ ರೋಗಕ್ಕೆ ಅಂತ ಮಾತ್ರನೇ ತಗೊಂಡಿರ್ತೀರ. ಅಲ್ಲಿ ಸುಮ್ಮನೆ ಏನೋ ಒಂದು ಎಕ್ಸ್ಟ್ರಾ ಹುಳುಗೆ ಅಂತ ಆ್ಯಡ್ ಮಾಡಿಬಿಟ್ಟಿರ್ತಾರೆ. ಅದು ನಮಗೆ ಅಮೌಂಟು ವೇಸ್ಟ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಮತ್ತು ನೀವು ಬರೀ ಹುಳುಗಳಿಗೆ ಅಂತ ಮಾತ್ರ ತಗೊಂಡಿರ್ತೀರ, ಆಗ ರೋಗದ್ದು ಒಂದು ಎಕ್ಸ್ಟ್ರಾ ಹಾಕಿರ್ತಾರೆ. ಯಾಕೆಂದರೆ ಅವ್ರಿಗೆ ಸೇಲ್ ಆಗಬೇಕಲ್ವ, ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಅಂತ ಹಾಕಿರ್ತಾರೆ. ಸೊ ನೀವು ಯಾವುದೇ ಪಾಕೆಟ್ ಚೆಕ್ ಮಾಡಿ, ಯಾವುದೇ ಔಷಧಿ ಚೆಕ್ ಮಾಡಿ, ಎರಡರಲ್ಲಿ ಯಾವುದಾದ್ರು ಒಂದು ಇದ್ದೇ ಇರುತ್ತೆ. ಅಕಸ್ಮಾತ್ ಇಲ್ಲ ಅಂತಂದರೆ ನೋಡಿ, ಇದರಲ್ಲಿಲ್ಲ. ಇದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಸ್ಗೆ, ರೂಟ್ ಗ್ರೋತ್ ಅಂದರೆ ಬೇರು ಅಥವಾ ಗಿಡ ಡೆವಲಪ್ಮೆಂಟು ಆ ಥರದಕ್ಕೆ ಅಂತ ಇರುತ್ತೆ. ನೀವು ಯಾವುದಕ್ಕೂ ಒಂದು ಸತಿ ಚೆಕ್ ಮಾಡಿ ಸ್ಪ್ರೇ ಮಾಡಿ. ಸುಮ್ಮನೆ ಅಮೌಂಟ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಲ್ವಾ. ಹಾಗೆ ನೀವು ಅಂಗಡೀಲಿ ತೊಗೋಬೇಕಾದ್ರೆ ಒಂದು ಸತಿ ಕೇಳಿ, ಇದು ಏನು ಕೆಲಸ ಮಾಡುತ್ತೆ, ಇದೇನು ಕೆಲಸ ಮಾಡುತ್ತೆ ಅಂತ ಪ್ರತಿಯೊಂದು ಪಾಕೆಟ್ನೂ ಕೇಳಿ ತಿಳ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನಮಗೆ ಒಂದು ಐಡಿಯಾ ಬರ್ತಾ ಇರುತ್ತೆ, ಯಾವ ಔಷಧಿ ಏನು ಕೆಲಸ ಮಾಡುತ್ತೆ ಏನು ಅಂಥೇಳಿ. ಮತ್ತು ಸ್ಪ್ರೇ ಮಾಡಬೇಕಾದ್ರೆ ಫುಲ್ ಎಲ್ಲ ಎಲೆ ಮೇಲೆನೂ ಕುತ್ಕೊಳ್ಳೋ ಥರ ಸ್ಪ್ರೇ ಮಾಡಿದ್ರೇ ಅದು ನೀಟಾಗಿ ವರ್ಕ್ ಮಾಡೋದು. ನಾವು ಸ್ವಲ್ಪ ತೋಟ ಜಾಸ್ತಿ ಮಾಡ್ತೀವಿ ಅನ್ನೋರು ಈ ರೀತಿ ಪೆಟ್ರೋಲ್ ಪಂಪ್ ಆಗಲಿ ಅಥವಾ ಕರೆಂಟ್ ಪಂಪ್ ಆಗಲಿ ತೊಗೊಂಬಿಡಿ. ತುಂಬಾ ಯೂಸ್ ಆಗುತ್ತೆ, ಕೆಲಸನೂ ಕಮ್ಮಿ ಆಗುತ್ತೆ. ಗಿಡದ ಮೇಲೆ ನೀಟಾಗಿ ಕುತ್ಕೊಳ್ಳುತ್ತಲ್ವ, ರೋಗನೂ ಬೇಗ ಕಂಟ್ರೋಲ್ ಆಗುತ್ತೆ. ಮಾಮೂಲಿ ನಾವು ತಗ್ಲಾಕೊಂಡು ಹೊಡಿತೀವಲ್ವ, ಆ ಪಂಪಲ್ಲಿ ಹೊಡೆದ್ರೆ ನನಗೆ ಗೊತ್ತಂಗೆ ಅಷ್ಟೊಂದು ಕಂಟ್ರೋಲ್ ಆಗೋಲ್ಲ. ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಬೂದಿ ರೋಗ ಕಂಟ್ರೋಲ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಸೊ ಇವಾಗ ಒಂದು 2 ಟೈಮ್ ಸ್ಪ್ರೇ ಮಾಡೋ ಅಷ್ಟರಲ್ಲೇ ಬೂದಿ ರೋಗ ಕಂಟ್ರೋಲ್ ಆಗೋಯಿತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪೆಟ್ರೋಲ್ ಪಂಪ್ ತೊಗೊಂಡ್ರೇ ಬೆಸ್ಟು. ನಾನು ಮುಂದಿನ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಅದು ಕಾಸ್ಟ್ ಎಷ್ಟಾಗುತ್ತೆ ಮತ್ತು ಅದನ್ನು ಮೇಂಟೆನೆನ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂಥೇಳಿ. ಕೆಲಸ ಅಂತೂ ತುಂಬಾ ಬೇಗ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆ ಯೂಸ್ಫುಲ್ ಅನಿಸುತ್ತೆ ಅಂಥವ್ರಿಗೆ ಶೇರ್ ಮಾಡಿ. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್.